ನಮ್ಮ ಜೊತೆ ಮಾತಾಡ್ಲಿಕ್ಕೆ ಮಾಜಿ ಸಿಎಂ ಸದಾನಂದ ಗೌಡರು ಇದ್ದಾರೆ. ಸರ್, ಸದ್ಯ ಇದೆ ಚುನಾವಣೆ ಸಂದರ್ಭದಲ್ಲಿ ಅಕ್ಷಯ ಪಾತ್ರ ವರ್ಸಸ್ ಚೊಂಬು ಇದೆರಡೇ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ನೀವು ಚೊಂಬಿಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದೀರಾ? ನನಗೆ ಅನ್ನಿಸ್ತಾ ಇದೆ, ಚೆಂಬು ಖಾಲಿ ಚೆಂಬು ಅಂತ ಹೇಳುವಂಥದ್ದು ಕಾಂಗ್ರೆಸ್ನವರು ಹಿಂದಿಂದ ಅವರು ಮಾಡಿದಂಥ ಕೆಲಸ. ದೇಶಕ್ಕೂ ಲೂಟಿ ಕೊಳ್ಳೆ ಹೊಡೆದು ದೇಶದ ಚೆಂಬನ್ನು ಖಾಲಿ ಮಾಡಿದರು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರು, ಬಾಕಿಯವರು, ಡಿ ಕೆ ಶಿವಕುಮಾರ್ ಬಂದ ಮೇಲೆ ಕರ್ನಾಟಕದ ಚೆಂಬು ಅನ್ನು ಖಾಲಿ ಮಾಡಿದರು. ಈಗ ಅವರಿಗೆ ಬರೀ ಖಾಲಿ ಚೆಂಬು ಮಾತ್ರ ಕಾಣ್ತಾ ಇದೆ, ಬೇರೆ ಏನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಚೆಂಬು ಫುಲ್ ಆಗ್ತಿದ್ರೆ ಅವರು ಇವತ್ತು ಬೇರೆ ರೀತಿಯಲ್ಲಿ ಜನರ ಬರ ಪರಿಹಾರ ಬಾಕಿದ್ದೆಲ್ಲ ಕೊಡಬೇಕು. ಚೆಂಬು ಯಾಕೆ ಅವ್ರಿಗೆ ಕಾಣ್ತದೆ ಅಂತ ಹೇಳಿದರೆ, ಚೆಂಬು ನೀರು ತುಂಬಿಸ್ಲಿಕ್ಕೆ ಇರುವಂಥದ್ದು. ಆ ನೀರನ್ನೆಲ್ಲ ಎಲ್ಲಿಗೆ? ತಮಿಳುನಾಡಿಗೆ ಬಿಟ್ಟರು. ಹಾಗಾಗಿ ಖಾಲಿ ಚೆಂಬು ಮಾತ್ರ ಕಾಣಿಸ್ತಾ ಇದೆ ಕಾಂಗ್ರೆಸ್ನವರಿಗೆ. ಯಾಕೆ ಸರ್ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಸಮರ್ಥನೆ ಮಾಡ್ಕೊಳ್ತಿಲ್ಲ? ನಿನ್ನೆ ದೇವೇಗೌಡರು ಹೇಳಿದ್ರು ಚೊಂಬು ಅಕ್ಷಯ ಪಾತ್ರ ಇರೋ ರೀತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಿಜೆಪಿ ನಾಯಕರು ಕೂಡ ಯಾರು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ನೋಡಿ, ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬರೇ ಕಾಂಗ್ರೆಸ್ನವರ ಈ ಅಬ್ಬರದ ಒಂದು ರೀತಿಯ ಪ್ರಚಾರಕ್ಕೆ ಅವರಲ್ಲಿ ಯಾವುದೇ ಒಂದು ಬೇಕಾದಂಥ ಸಬ್ಸ್ಟೆನ್ಸ್, ಅದಕ್ಕೆ ಬೇಕಾದಂಥ ಸೊತ್ತುಗಳಿಲ್ಲದಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಪ್ರಚಾರಗಳನ್ನು ಮತ್ತೊಂದು ಕೈಗೆತ್ಕೊಂಡ ಕಾರಣ ಇದಕ್ಕೆ ಭಾರಿ ಸೊಪ್ಪು ಹಾಕುವಂಥ ಅವಶ್ಯಕತೆಗಳಿಲ್ಲ ಅಂತ ನಾನು ಭಾವಿಸ್ತೇನೆ. ಜನ ಬುದ್ಧಿವಂತರಿದ್ದಾರೆ. ಯಾವುದಾದ್ರು ಜನರ ತಲೆ ಕೆಡಿಸಿ ನಾವೇನಾದರೂ ಚುನಾವಣೆ ನಡೆಸ್ತೇವೆ ಅಂತ ಹೇಳುವಂಥ ಕಾಂಗ್ರೆಸ್ನವ್ರದ್ದು ಅವರಿಗೇನಾಗಿದೆ, ಕಳೆದ ಬಾರಿ ತಲೆ ಕೆಡಿಸಿ ಗ್ಯಾರಂಟಿಯ ಹಿನ್ನೆಲೆಯಲ್ಲಿ ತಲೆ ಕೆಡಿಸಿ ಜನರನ್ನೆಲ್ಲ ಸ್ವಲ್ಪ ಮರುಳು ಮಾಡಿ ಏನೋ ಕರ್ನಾಟಕದಲ್ಲಿ ನಾವು ಮೇಲೆ ಬಂದಿದ್ದೀವಿ. ಈಗ ಅದನ್ನೇ ಮತ್ತೆ ಪ್ರಯೋಗ ಮಾಡುವಂಥ ಒಂದು ಪ್ರಯೋಗ, ಆ ಕಳೆದ ಪ್ರಯೋಗ ಅದನ್ನು ಜನ ಎಲ್ಲ ತಿಳ್ಕೊಂಡಿದ್ದಾರೆ. ಮತ್ತು ಅದರ ಮರುಪ್ರಯೋಗ ಉಂಟಲ್ಲ, ಆ ಮರುಪ್ರಯೋಗ ಅದು ಖಂಡಿತವಾಗಿ ಅದನ್ನು ಜನ ತಿರಸ್ಕಾರ ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಸರ್, ಕೇಂದ್ರದ 100 ರೂಪಾಯಿ ರಾಜ್ಯಕ್ಕೆ ಬರೀ 13 ರೂಪಾಯಿ ಸಿಗ್ತಾ ಇದೆ ಅಂತ ಇನ್ನೊಂದು ಜಾಹೀರಾತು. ನನ್ನಲ್ಲಿ ಅಂಕಿಅಂಶ ಇದೆ. ನಾನು ಆ 15th ಫೈನಾನ್ಸ್ ಕಮಿಷನ್ ಹೇಗೆ ಅಲಾಟ್ಮೆಂಟ್ ಮಾಡಿದೆಯೋ ಆ ಅಲಾಟ್ಮೆಂಟಿಂದ 1 ಪೈಸೆ ಕೂಡ ಹೆಚ್ಚು ಕಡಿಮೆ ಮಾಡಲಿಲ್ಲ ನಾವು. ಆ 15th ಫೈನಾನ್ಸ್ ಕಮಿಷನಲ್ಲಿ ಏನು ಅಲಾಟ್ಮೆಂಟ್ಗಳು ನನ್ನಲ್ಲಿ ದಾಖಲೆ ಇದೆ, ಬೇಕಾದ್ರೆ ದಾಖಲೆ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಆ ದಾಖಲೆ ಪ್ರಕಾರವೇ ಹಣವನ್ನು ನಾವು ಸಂದಾಯ ಮಾಡಿದ್ದೇವೆ ರಾಜ್ಯ ಸರ್ಕಾರಕ್ಕೆ. ನೋಡಿ, ಇದರ ಒಂದು ಸ್ಟೆಪ್ ಮುಂದೆ ಹೋಗ್ಲಿಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆ 15th ಫೈನಾನ್ಸ್ ಕಮಿಷನ್ನ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಅದರಲ್ಲಿ ಹೆಂಗೆ ಅಲಾಟ್ಮೆಂಟ್ಗಳಾಗಬೇಕು, ಜನಸಂಖ್ಯೆ ಆಧಾರದಲ್ಲಿ ಮತ್ತೊಂದು ಆಧಾರದಲ್ಲಿ ಅಂತ ಹೇಳುವಾಗ ಇದೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದರು. ಸಿದ್ದರಾಮಯ್ಯನವರು ಆ 15th ಫೈನಾನ್ಸ್ ಕಮಿಷನ್ಗೆ ಸರಿಯಾಗಿ ಈ ವಿವರಗಳನ್ನು ಮಂಡನೆ ಮಾಡಲಿಕ್ಕೆ ಸಾಧ್ಯ ಆಗದ ಹಿನ್ನೆಲೆಯಲ್ಲಿ ಅವರ ವೈಫಲ್ಯ ಇವತ್ತು ಕರ್ನಾಟಕಕ್ಕೆ ಈ ಪರಿಸ್ಥಿತಿ ತಂದೊದಗಿಗೆ ಅಂತ ನಾನು ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ದಾಖಲಾತಿಗಳೇನು ಬಿಡುಗಡೆ ಮಾಡ್ತೀರಾ? ಯಾಕಂದ್ರೆ ಅವರು ಆಗಲೇ ಪ್ರಶ್ನೆ ದಾಖಲಾತಿ ಈಗಲೇ ಬೇಕಾದ್ರೆ ನಿಮಗೆ ಕೊಡ್ತೀನಿ. ನನ್ನ ಕೈಯಲ್ಲಿ ಈಗಲೇ ಬೇಕಾದಂಥ ದಾಖಲಾತಿಗಳನ್ನು ಕೊಡ್ತೀನಿ ನಾನು ನಿಮಗೆ. ಇವಿಷ್ಟು ಮಾಜಿ ಸಿಎಂ ಸದಾನಂದ ಗೌಡರ ಮಾತಾಗಿತ್ತು. ಕ್ಯಾಮರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.